ಶ್ರೀ ಗುರುಭ್ಯೋ ನಮಃ. ಪ್ರಥಮಸ್ಕಂದ 17ನೇ ಅಧ್ಯಾಯ. ಶ್ರೀಮದ್ ಭಾಗವತ. ಪರೀಕ್ಷಿತ್ ರಾಜನು ಕಲಿಪುರುಷನನ್ನು ನಿಗ್ರಹಿಸಿದುದು. ಸೂತ ಪುರಾಣಿಕರು ಹೇಳುತ್ತಾರೆ, ತತ್ರ ಗೋ ಮಿಥುನಂ ರಾಜ ಹನ್ಯಮಾನಮನಾಥವತ್ ದಂಡಹಸ್ತಂ ಚ ವೃಷಲಂ ದದೃಶೆ ನೃಪಲಾಂಛನಂ. ಪರೀಕ್ಷಿತ್ ರಾಜನು ಸರಸ್ವತಿ ನದಿಯ ತೀರದಲ್ಲಿ ಒಬ್ಬ ಧರ್ಮಘಾತುಕನಾದ ವೃಷಲನು ರಾಜವೇಷಧಾರಿಯಾಗಿ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡಿರುವುದನ್ನು, ಹಾಗೆಯೇ ಒಂದು ಹಸು ಮತ್ತು ಎತ್ತುಗಳು ಅನಾಥರಂತೆ ಅವನಿಂದ ಹೊಡೆಯಲ್ಪಡುತ್ತಿರುವುದನ್ನು ನೋಡಿದನು. ತಾವರೆಯ ದಂಟಿನಂತೆ ಬೆಳ್ಳಗಿದ್ದ ಆ ಎತ್ತು ಒಂಟಿ ಕಾಲಿನ ಮೇಲೆ ನಿಂತು ಗಡಗಡ ನಡುಗುತ್ತಿದ್ದು, ಆ ಘಾತಕನು ಹೊಡೆಯುತ್ತಿದ್ದ ಏಟುಗಳಿಂದ ಪೀಡಿಸಲ್ಪಟ್ಟು ಮೂತ್ರ ವಿಸರ್ಜನೆಯನ್ನು ಮಾಡುತ್ತಿತ್ತು. ಅಂತೆಯೇ ಆ ಧರ್ಮಧೇನುವು ಘಾತಕನ ವದೆತಗಳಿಗೆ ಸಿಕ್ಕಿ ಬಡಕಲಾಗಿ ಕರುವನ್ನೂ ಕಳೆದುಕೊಂಡು ದೈನ್ಯದಿಂದ ಕೂಡಿ ಕಣ್ಣೀರಿಡುತ್ತಾ ಹುಲ್ಲನ್ನು ಅಪೇಕ್ಷೆ ಪಡುತ್ತಿರುವುದನ್ನು ಆತನು ಕಂಡನು. ಸುವರ್ಣದಿಂದ ಅಲಂಕೃತವಾದ ರಥದಲ್ಲಿ ಕುಳಿತಿದ್ದ ರಾಜನು ಒಡನೆಯೇ ಧನುಸ್ಸಿಗೆ ಹೆದೆಯೇರಿಸಿ ಮೇಘದಂತೆ ಗಂಭೀರವಾದ ವಾಣಿಯಿಂದ ಆ ಧರ್ಮಘಾತುಕನನ್ನು ಹೀಗೆ ಪ್ರಶ್ನಿಸಿದನು: ನೀನು ಯಾರು? ಬಲಶಾಲಿಯಾಗಿದ್ದುಕೊಂಡು ನನ್ನ ರಾಜ್ಯದಲ್ಲಿ ನನ್ನ ರಕ್ಷಣೆಯಲ್ಲಿರುವ ಈ ದುರ್ಬಲ ಪ್ರಾಣಿಗಳನ್ನು ಬಲಾತ್ಕಾರದಿಂದ ಏಕೆ ಹಿಂಸೆ ಮಾಡುತ್ತಿರುವೆ? ನೀನು ಮಾಡುತ್ತಿರುವ ಕೆಲಸ ದ್ವಿಜನದಲ್ಲ. ನಟನಂತೆ ವೇಷದಿಂದ ಮಾತ್ರ ರಾಜನಾಗಿ ಕಾಣುತ್ತಿದ್ದೀಯೆ. ಗಾಂಡೀವ ಧನುರ್ಧರನಾದ ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನೂ ಕಣ್ಮರೆಯಾಗಿ ಪರಂಧಾಮಕ್ಕೆ ತೆರಳಿದ ಬಳಿಕ ನಿರಪರಾಧಿಗಳನ್ನು ಇಂತಹ ಏಕಾಂತ ಸ್ಥಳದಲ್ಲಿ ಹೊಡೆದು ಹಿಂಸೆಪಡಿಸುತ್ತಿದ್ದೀಯೆ. ಇಂತಹ ನೀನು ಮರಣದಂಡನೆಗೆ ಅರ್ಹನಾಗಿರುವುದರಿಂದ ನಿನ್ನ ಸ್ಥಿತಿಯು ಶೋಚನೀಯವೇ ಆಗಿದೆ. ಅನಂತರ ರಾಜನು ಆ ವೃಷಭವನ್ನು ಹೀಗೆ ಪ್ರಶ್ನಿಸಿದನು: ಅಯ್ಯ, ತಾವರೆಯ ದಂಟಿನಂತೆ ಶುಭ್ರವಾದ ಬಣ್ಣದಿಂದ ಕಂಗೊಳಿಸುತ್ತಿರುವ ನೀನಾದರೂ ಯಾರು? 3 ಕಾಲುಗಳನ್ನೂ ಕಳೆದುಕೊಂಡು ಒಂಟಿ ಕಾಲಿನಿಂದಲೇ ಏಕೆ ನಡೆಯುತ್ತಿರುವೆ? ನೀನು ಎತ್ತಿನ ರೂಪದಲ್ಲಿರುವ ಯಾವನಾದರೂ ದೇವನಾಗಿದ್ದು ನಮ್ಮನ್ನು ಹೀಗೆ ಖೇದಗೊಳಿಸುತ್ತಿರುವೆಯಾ? ಪುರುವಂಶದ ಅರಸರ ಬಾಹುದಂಡದಿಂದ ಸಂರಕ್ಷಿತವಾಗಿರುವ ಈ ಭೂಮಂಡಲದಲ್ಲಿ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಾಣಿಯೂ ಎಂದೂ ದುಃಖದಿಂದ ಕಣ್ಣೀರು ಹರಿಸಿರುವುದಿಲ್ಲ. ಓ ವೃಷಭವೇ, ನೀನು ದುಃಖ ಪಡದೆ ಈ ಧರ್ಮಘಾತುಕನ ವಿಷಯದಲ್ಲಿ ನಿರ್ಭಯವಾಗಿರು. ಅಮ್ಮ ಗೋಮಾತೆ, ದುಷ್ಟರಿಗೆ ಶಾಸನ ಮಾಡುವಂತಹ ನಾನೇ ಇರುವಾಗ ನೀನಿನ್ನು ಅಳಬೇಡ. ನಿನಗೆ ಮಂಗಳವಾಗಲಿ. ಯಸ್ಯ ರಾಷ್ಟ್ರೇ ಪ್ರಜಾಃ ಸರ್ವಾಸ್ತ್ರಸ್ಯಂತೆ ಸಾಧ್ವ್ಯಃ ಸಾಧುಭಿಃ ತಸ್ಯ ಮತ್ತಸ್ಯ ನಶ್ಯಂತಿ ಕೀರ್ತಿರಾಯುರ್ಭಗೋ ಗತಿಃ. ಏಷ ರಾಜ್ಞಾಂ ಪರೋ ಧರ್ಮೋ ಹ್ಯಾರ್ತಾನಾಮಾರ್ತಿ ನಿಗ್ರಹಃ. ದೇವಿ, ಯಾವ ರಾಜನ ರಾಜ್ಯದಲ್ಲಿ ಪ್ರಜೆಗಳು ದುಷ್ಟರ ಉಪದ್ರವಕ್ಕೆ ಹೆದರುತ್ತಿರುತ್ತಾರೋ ಅಂತಹ ಮೈಮರೆತಿರುವ ರಾಜನ ಕೀರ್ತಿ, ಆಯಸ್ಸು, ಐಶ್ವರ್ಯ ಮತ್ತು ಪರಲೋಕಗಳು ನಾಶವಾಗಿ ಬಿಡುತ್ತವೆ. ಪೀಡೆಗೊಳಗಾಗಿರುವವರ ಪೀಡೆಯನ್ನು ನಿವಾರಿಸುವುದೇ ರಾಜರ ಪರಮಧರ್ಮವು. ಆದುದರಿಂದ ನಾನು ಈ ಭೂತದ್ರೋಹಿಯಾದ ಮಹಾದುಷ್ಟನನ್ನು ವಧಿಸಿಬಿಡುವೆನು. ಓ ವೃಷಭವೇ, ನೀನು 4 ಕಾಲುಗಳುಳ್ಳ ಪ್ರಾಣಿಯು. ನಿನ್ನ 3 ಕಾಲುಗಳನ್ನು ಮುರಿದು ಹಾಕಿದವನಾರು? ಶ್ರೀಕೃಷ್ಣನ ಅನುಯಾಯಿಗಳಿರುವ ರಾಜರ ಆಳ್ವಿಕೆಗೆ ಒಳಪಟ್ಟಿರುವ ರಾಷ್ಟ್ರಗಳಲ್ಲಿ ಯಾರೂ ನಿನ್ನಂತೆ ದುಃಖಿಗಳಾಗಿರಕೂಡದು. ನಿನಗೆ ಮಂಗಳವಾಗಲಿ. ವೃಷಭೋತ್ತಮ, ನಿನ್ನಂತಹ ನಿರಪರಾಧಿಯಾದ ಸಾಧುವಿನ ಅಂಗಗಳಿಗೆ ವಿಕಾರವನ್ನುಂಟು ಮಾಡಿ ಪಾಂಡವರ ಕೀರ್ತಿಗೆ ಕಳಂಕವನ್ನು ತಂದೊಡ್ಡಿರುವ ದುಷ್ಟನು ಯಾರು? ನಿರಪರಾಧಿಗಳಾದ ಪ್ರಾಣಿಗಳಿಗೆ ಹಿಂಸೆ ಮಾಡುವವನು ಎಲ್ಲೇ ಇದ್ದರೂ ಆತನು ನನಗೆ ಭಯಪಡುತ್ತಲೇ ಇರಬೇಕಾಗುವುದು. ನಾನು ಅಂತಹವನನ್ನು ಖಂಡಿತವಾಗಿಯೂ ನಿಗ್ರಹಿಸುವೆನು. ದುಷ್ಟರನ್ನು ದಮನ ಮಾಡಿದಾಗ ಮಾತ್ರವೇ ಸಾಧುಗಳಿಗೆ ಒಳ್ಳೆಯದಾಗುವುದಲ್ಲವೇ? ಯಾವನು ನಿರಂಕುಶನಾಗಿ ನಡೆಯುತ್ತಾ ನಿರಪರಾಧಿಗಳಾದ ಪ್ರಾಣಿಗಳಿಗೆ ದ್ರೋಹ ಮಾಡುತ್ತಾನೆಯೋ ಅಂತಹವನು ದೇವಪುರುಷನೇ ಆಗಿದ್ದರೂ ನಾನು ಆತನ ತೋಳ್ಬಳೆಗಳಿಂದ ಅಲಂಕೃತವಾದ ತೋಳನ್ನು ಕಡಿದು ಹಾಕಿಬಿಡುವೆನು. ರಾಜ್ಞೋ ಹಿ ಪರಮೋ ಧರ್ಮಃ ಸ್ವಧರ್ಮಸ್ಥಾನುಪಾಲನಂ ಶಾಸತೋ ನಾನ್ಯಥಾ ಶಾಸ್ತ್ರಮನಾಪದ್ಯುತ್ಪಥಾನಿಹ. ಈ ಲೋಕದಲ್ಲಿ ಆಪತ್ಕಾಲವೊಂದನ್ನು ಬಿಟ್ಟು ಬೇರೆ ಸಮಯಗಳಲ್ಲಿ ಮರ್ಯಾದೆ ಮೀರಿ ವರ್ತಿಸುವವರನ್ನು ಶಾಸ್ತ್ರಾನುಸಾರವಾಗಿ ದಂಡಿಸುತ್ತಾ ತಮ್ಮ ಧರ್ಮದಲ್ಲಿರುವವರನ್ನು ಕಾಪಾಡುತ್ತಾ ಇರುವುದು ರಾಜರಿಗೆ ಪರಮಧರ್ಮವೇ ಅಲ್ಲವೇ?
ಮಹಾರಾಜ ಪರೀಕ್ಷಿತನ ಆ ಅಭಯವಾಣಿಯನ್ನು ಅಭಿನಂದಿಸುತ್ತಾ ಧರ್ಮ ವೃಷಭವು ರಾಜನಿಗೆ ಹೀಗೆಂದಿತು. ಯಾರ ಕಲ್ಯಾಣ ಗುಣಗಳನ್ನು ಮೆಚ್ಚಿ ಭಗವಂತನಾದ ಶ್ರೀಕೃಷ್ಣನು ಅವರಿಗೆ ದೌತ್ಯವೇ ಮುಂತಾದ ಸೇವೆಯನ್ನು ಮಾಡಿದನೋ ಅಂತಹ ಮಹಾತ್ಮರಾದ ಪಾಂಡವರ ವಂಶದಲ್ಲಿ ಜನಿಸಿರುವ ನೀನು ದುಃಖಗೊಂಡವರಿಗೆ ಈ ರೀತಿ ಆಶ್ವಾಸನೆಯ ಮಾತುಗಳನ್ನಾಡುವುದು ಯುಕ್ತವೇ ಆಗಿದೆ. ನ ವಯಂ ಕ್ಲೇಶ ಬೀಜಾನಿ ಯತಃ ಸ್ಯುಃ ಪುರುಷರ್ಷಭ ಪುರುಷಂ ತಂ ವಿಜಾನೀಮೋ ವಾಕ್ಯಭೇದ ವಿಮೋಹಿತಾಃ ಕೇಚಿದ್ವಿಕಲ್ಪವಸನ ಆಹುರಾತ್ಮಾನಮಾತ್ಮನಃ ದೈವಮನ್ಯೇ ಪರೇ ಕರ್ಮ ಸ್ವಭಾವಮಪರೆ ಪ್ರಭುಂ ಅಪ್ರತರ್ಕ್ಯಾದ ನಿರ್ದೇಶ್ಯಾದಿತಿ ಕೇಶ್ವಪಿ ನಿಶ್ಚಯಃ. ಓ ಪುರುಷಶ್ರೇಷ್ಠನೇ, ಶಾಸ್ತ್ರಗಳಲ್ಲಿ ಹೇಳಿರುವ ಬಗೆ ಬಗೆಯ ಮಾತುಗಳು ನಮ್ಮನ್ನು ಮೋಹಗೊಳಿಸುತ್ತಿರುವುದರಿಂದ ನಮ್ಮ ಈ ಕ್ಲೇಶಕ್ಕೆ ಯಾವನು ಕಾರಣನೆಂಬುದು ನಮಗೆ ತಿಳಿಯುತ್ತಿಲ್ಲ. ತರ್ಕ ವಿತರ್ಕಗಳ ಆವರಣಕ್ಕೊಳಗಾಗಿ ಕೆಲವರು ತಮ್ಮ ಆಗುಹೋಗುಗಳೆಲ್ಲದಕ್ಕೂ ತಾವೇ ಕಾರಣರೆಂದು ಹೇಳುತ್ತಾರೆ. ಮತ್ತೆ ಕೆಲವರು ಅವೆಲ್ಲಕ್ಕೂ ದೈವವೇ ಕಾರಣವೆಂದು, ಇನ್ನೂ ಕೆಲವರು ಕರ್ಮವೇ ಎಲ್ಲದಕ್ಕೂ ಪ್ರಭುವೆಂದು, ಇನ್ನೂ ಕೆಲವರು ಸ್ವಭಾವವೇ ಕಾರಣವೆಂದು ಹೇಳುತ್ತಾರೆ. ಯಾವ ತರ್ಕ ವಿತರ್ಕಗಳಿಗೂ ನಿಲುಕದೆ, ಯಾವ ಮಾತಿಗೂ ಗೋಚರವಾಗದೇ ಇರುವ ಯಾವುದೋ ಒಂದು ವಸ್ತುವಿನಿಂದಲೇ ಎಲ್ಲವೂ ನಡೆಯುವುದು ಎಂದು ಕೆಲವರು ನಿರ್ಧರಿಸುತ್ತಾರೆ. ರಾಜರ್ಷಿಯೇ, ಇವುಗಳಲ್ಲಿ ಯಾವುದು ಸರಿ ಎಂಬುದನ್ನು ನಿನ್ನ ಬುದ್ಧಿಯಿಂದ ವಿಮರ್ಶೆ ಮಾಡಿ ಹೇಳು. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣ ಶ್ರೇಷ್ಠನೇ, ಶೌನಕ ಮಹಾಮುನಿಗೆ ಧರ್ಮಪುರುಷನೇ ಹೇಳಿದ ಆ ಧರ್ಮ ಪ್ರವಚನವನ್ನು ಕೇಳಿದ ಚಕ್ರವರ್ತಿಯು ಪ್ರಸನ್ನನಾದನು. ಶಾಂತ ಚಿತ್ತದಿಂದ ವಿಚಾರವನ್ನು ತಿಳಿದ ಆ ಧರ್ಮಜ್ಞನೇ, ನೀನು ಧರ್ಮವನ್ನೇ ಉಪದೇಶ ಮಾಡುತ್ತಿರುವೆ. ಯಾದ್ದರಿಂದ ವೃಷಭದ ರೂಪವನ್ನು ಧರಿಸಿರುವ ಧರ್ಮಪುರುಷನೇ ನೀನಾಗಿರುವೆ. ಧರ್ಮದ ವಿಷಯದಲ್ಲಿ ನಿಷ್ಕರ್ಷೆಯಾದ ಅರಿವು ನಿನಗಲ್ಲದೆ ಬೇರೆ ಯಾರಿಗುಂಟು? ಆದರೂ ನೀನು ಹೇಳಿದ ಸಂದರ್ಭದಲ್ಲಿ ಅಧರ್ಮಕ್ಕೆ ನಿಜವಾಗಿಯೂ ಕಾರಣನು ಯಾರು ಎಂಬುದನ್ನು ಏಕೆ ಹೆಸರಿಸಿಲ್ಲ ಎಂದರೆ, ಯದ ಧರ್ಮಕೃತಂ ಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್. ಅಧರ್ಮವನ್ನು ಆಚರಿಸಿದವನಿಗೆ ಯಾವ ನರಕಾದಿ ಸ್ಥಾನಗಳು ದೊರೆಯುವುದೋ ಅಧರ್ಮವನ್ನು ಸೂಚಿಸುವವನಿಗೂ ಅದೇ ಸ್ಥಾನವೇ ಸಿಗುವುದು. ಅಥವಾ ದೇವಮಾಯೆಯ ನೂನಂ ಗತಿರದ್ಗೋಚರ ಚೇತಸೋ ವಚಸಾಪಿ ಭೂತಾನಾಮಿತಿ ನಿಶ್ಚಯ. ಅಥವಾ ಪರಮಾತ್ಮನ ಮಾಯೆಯ ಸ್ವರೂಪವನ್ನು ಗತಿಯನ್ನು ಪ್ರಾಣಿಗಳ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ನಿರೂಪಿಸುವುದು ಶಕ್ಯವೇ ಇಲ್ಲ ಎಂಬುದು ನಿಶ್ಚಿತವಾದ ಸಿದ್ಧಾಂತ. ಓ ಧರ್ಮದೇವನೇ, ಕೃತಯುಗದಲ್ಲಿ ನಿನಗೆ ತಪಸ್ಸು, ಶುಚಿತ್ವ, ದಯೆ ಮತ್ತು ಸತ್ಯ ಎಂಬ 4 ಪಾದಗಳು ಇದ್ದವು. ಅವುಗಳಲ್ಲಿ 3 ಪಾದಗಳು ಅಧರ್ಮದ ಅಂಶಗಳಾದ ಅಹಂಕಾರ, ಆಸಕ್ತಿ ಮತ್ತು ಮದಗಳಿಂದ ಮುರಿದು ಹೋದವು. ಈಗ 4ನೆಯ ಪಾದವಾದ ಸತ್ಯವೆಂಬುದು ಮಾತ್ರವೇ ಉಳಿದಿದೆ. ಅದರ ಬಲದಿಂದಲೇ ನೀನು ಉಳಿದಿದ್ದೀಯೆ. ಅಸತ್ಯದಿಂದ ಪೋಷಿತವಾದ ಅಧರ್ಮರೂಪವಾದ ಕಲಿಯುಗವು ಈಗ ಆ ಪಾದವನ್ನು ನುಂಗಿ ಹಾಕಲು ಪ್ರಯತ್ನಿಸುತ್ತಿದೆ. ಈ ಹಸುವು ಸಾಕ್ಷಾತ್ ಭೂಮಾತೆಯೇ ಆಗಿದ್ದು, ಶ್ರೀಕೃಷ್ಣ ಪರಮಾತ್ಮನು ಈಕೆಯ ಮೇಲಿದ್ದ ಮಹಾಭಾರವನ್ನು ಇಳಿಸಿ ಈಕೆಗೆ ಆನಂದವನ್ನುಂಟು ಮಾಡಿದ್ದನು. ಆತನ ಸೌಂದರ್ಯ ನಿಧಿಯಾದ ಪಾದಾರವಿಂದಗಳ ವಿನ್ಯಾಸದಿಂದ ಈಕೆಗೆ ಎಲ್ಲೆಡೆಗಳಲ್ಲೂ ಅಲಂಕಾರ, ಆನಂದೋತ್ಸವಗಳು ಸಂಪನ್ನವಾಗುತ್ತಿದ್ದವು. ಈಗ ಆತನ ಅಗಲಿಕೆಯಿಂದ ಈ ಸಾಧ್ವಿಯು ದುರ್ಭಾಗ್ಯವತಿಯಂತೆ ಕಣ್ಣೀರು ಸುರಿಸುತ್ತಾ, ಅಯ್ಯೋ, ಇನ್ನು ಮುಂದೆ ಬ್ರಾಹ್ಮಣ ದ್ರೋಹಿಗಳಾದ ಧರ್ಮಘಾತುಕರು ರಾಜವೇಷಧಾರಿಗಳಾಗಿ ನನ್ನನ್ನು ಆಳುವರಲ್ಲ ಎಂದು ಚಿಂತೆ ಪಡುತ್ತಿದ್ದಾಳೆ. ಮಹಾರಥಿಯಾದ ಪರೀಕ್ಷಿದ್ರಾಜನು ಈ ರೀತಿಯಲ್ಲಿ ಧರ್ಮದೇವನನ್ನು ಭೂದೇವಿಯನ್ನು ಸಮಾಧಾನಪಡಿಸಿದನು. ಅನಂತರ ಅಧರ್ಮಕ್ಕೆ ಕಾರಣನಾಗಿರುವ ಕಲಿಪುರುಷನನ್ನು ಸಂಹಾರ ಮಾಡುವುದಕ್ಕೆಂದು ತೀಕ್ಷ್ಣವಾದ ಕತ್ತಿಯನ್ನು ಎತ್ತಿಕೊಂಡನು. ಪರೀಕ್ಷಿದ್ರಾಜನು ತನ್ನನ್ನು ಸಂಹರಿಸಲು ಬಯಸುತ್ತಿದ್ದಾನೆ ಎಂಬುದು ಕಲಿಪುರುಷನಿಗೆ ತಿಳಿದು ಒಡನೆಯೇ ಆತನು ತನ್ನ ರಾಜವೇಷವನ್ನು ಕಳಚಿಹಾಕಿ ಭಯದಿಂದ ಕಳವಳಗೊಂಡವನಾಗಿ ತಲೆಯನ್ನು ಪರೀಕ್ಷಿದ್ರಾಜನ ಪಾದಗಳಲ್ಲಿರಿಸಿ ಆತನಲ್ಲಿ ಶರಣಾದನು. ಪರೀಕ್ಷಿದ್ರಾಜನಾದರೋ ಮಹಾ ಯಶಸ್ವಿಯು
ದೀನವತ್ಸಲನೂ ಶರಣಾಗತ ರಕ್ಷಕನೂ ಆಗಿದ್ದುದರಿಂದ ಕಲಿಪುರುಷನು ತನ್ನ ಪಾದಗಳಲ್ಲಿ ಬಿದ್ದಿರುವುದನ್ನು ನೋಡಿ ಆತನನ್ನು ಸಾಯಿಸದೆ ಕರುಣೆ ತೋರಿದನು. ಆ ಮಹಾತ್ಮನು ಕಿರುನಗೆಯನ್ನು ಬೀರುತ್ತಾ ಕಲಿಪುರುಷನನ್ನು ಕುರಿತು ಹೀಗೆಂದನು: ನೀನು ಕೈಜೋಡಿಸಿಕೊಂಡು ಶರಣಾಗತನಾಗಿದ್ದೀಯೆ. ಆದ್ದರಿಂದ ಅರ್ಜುನನ ಯಶಸ್ವಿಯಾದ ವಂಶದಲ್ಲಿ ಜನಿಸಿದ ವೀರರಿಂದ ನಿನಗೆ ಯಾವ ಭಯವೂ ಇಲ್ಲ. ಆದರೆ ನೀನು ಅಧರ್ಮಕ್ಕೆ ಸಹಾಯಕನಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಖಂಡಿತವಾಗಿಯೂ ಇರಕೂಡದು. ನೀನು ರಾಜರ ಶರೀರದಲ್ಲಿ ಸೇರಿಕೊಳ್ಳುವುದರಿಂದಲೇ ಲೋಭ, ಅಸತ್ಯ, ಚೌರ್ಯ, ದುಷ್ಟತನ, ಸ್ವಧರ್ಮತ್ಯಾಗ, ದಾರಿದ್ರ್ಯ, ಕಪಟ, ಕಲಹ, ದಂಭ ಮತ್ತು ಇತರ ಪಾಪಗಳು ವೃದ್ಧಿ ಹೊಂದುತ್ತಿವೆ. ಆದುದರಿಂದ ಓ ಅಧರ್ಮ ಮಿತ್ರನೇ, ನೀನು ಈ ಬ್ರಹ್ಮಾವರ್ತ ದೇಶದಲ್ಲಿ ಕ್ಷಣ ಕಾಲವೂ ಇರಬಾರದು. ಏತಕ್ಕೆಂದರೆ ಇದು ಧರ್ಮ ಮತ್ತು ಸತ್ಯಗಳ ನಿವಾಸ ಸ್ಥಾನವು. ಯಜ್ಞ ವಿಧಿಯನ್ನರಿತ ಮಹಾತ್ಮರು ಯಜ್ಞಗಳ ಮೂಲಕ ಯಜ್ಞ ಪುರುಷನಾದ ಭಗವಂತನನ್ನು ಆರಾಧಿಸುತ್ತಿರುವ ಕ್ಷೇತ್ರವು. ಈ ದೇಶದಲ್ಲಿ ಭಗವಂತನಾದ ಶ್ರೀಹರಿಯು ಯಜ್ಞ ರೂಪದಲ್ಲಿ ವಿರಾಜಿಸುತ್ತಿದ್ದಾನೆ. ಯಜ್ಞಗಳ ಮೂಲಕ ಪೂಜೆಯನ್ನು ಸ್ವೀಕರಿಸಿ ಯಜ್ಞ ಮಾಡುವವರಿಗೆ ಸನ್ಮಂಗಳವನ್ನುಂಟು ಮಾಡುತ್ತಾನೆ. ಸರ್ವಾತ್ಮನಾಗಿರುವ ಆ ಸ್ವಾಮಿಯು ವಾಯುವಿನಂತೆ ಸಮಸ್ತ ಚರಾಚರ ಪ್ರಾಣಿಗಳ ಒಳಗೂ ಹೊರಗೂ ಏಕರಸನಾಗಿ ತುಂಬಿದ್ದು ಅವರ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಿರುತ್ತಾನೆ. ಸೂತ ಪುರಾಣಿಕರು ಹೇಳುತ್ತಾರೆ, ಪರೀಕ್ಷಿತ್ ರಾಜನ ಆ ಮಾತುಗಳನ್ನು ಕೇಳಿ ಕಲಿಪುರುಷನು ನಡುಗತೊಡಗಿದನು. ದಂಡಪಾಣಿಯಾದ ಯಮಧರ್ಮನಂತೆ ಪಾಪಿಯನ್ನು ಶಿಕ್ಷಿಸಲು ಕತ್ತಿಯನ್ನು ಹೊರಸೆಳೆದು ನಿಂತಿದ್ದ ಆತನಲ್ಲಿ ಕಲಿಯು ಹೀಗೆ ವಿಜ್ಞಾಪಿಸಿದನು: ಓ ಸಾರ್ವಭೌಮನೇ, ನಿನ್ನ ಆಜ್ಞೆಯನ್ನು ಪರಿಪಾಲಿಸುತ್ತಾ ನಾನು ಎಲ್ಲೇ ಇರಲು ಬಯಸಿದರೂ ಅಲ್ಲೆಲ್ಲ ಧನುಸ್ಸಿನಲ್ಲಿ ಬಾಣವನ್ನು ಹೂಡಿ ನಿಂತಿರುವ ನಿನ್ನ ಮೂರ್ತಿಯೇ ಕಾಣುತ್ತಿರುತ್ತದೆ. ಆದ್ದರಿಂದ ಓ ಧಾರ್ಮಿಕ ಶಿರೋಮಣಿಯೇ, ನಾನು ನಿನ್ನ ಆಜ್ಞೆಯನ್ನು ಪಾಲನೆ ಮಾಡುತ್ತಾ ನಿಯತವಾಗಿ ವಾಸಿಸಬಹುದಾದ ಸ್ಥಾನವು ಯಾವುದೆಂಬುದನ್ನು ದಯಮಾಡಿ ನಿರ್ದೇಶಿಸು. ಸೂತ ಪುರಾಣಿಕರು ಹೇಳುತ್ತಾರೆ, ಹೀಗೆ ಕಲಿಪುರುಷನು ಪ್ರಾರ್ಥನೆ ಮಾಡಲು ಮಹಾರಾಜನು ಆತನಿಗೆ ಸ್ಥಿರವಾಗಿ ವಾಸ ಮಾಡಲು ಜೂಜು, ಮದ್ಯಪಾನ, ಅಧಾರ್ಮಿಕವಾದ ಸ್ತ್ರೀ ಸಂಘ ಮತ್ತು ಹಿಂಸೆ ಎಂಬ 4 ಸ್ಥಾನಗಳನ್ನು ನಿರ್ದೇಶನ ಮಾಡಿದನು. ಆ 4 ಸ್ಥಾನಗಳಲ್ಲಿ ಕ್ರಮವಾಗಿ ಅಸತ್ಯ, ಮದ, ಆಸಕ್ತಿ ಮತ್ತು ನಿರ್ದಯತೆ ಎಂಬ 4 ಬಗೆಯ ಅಧರ್ಮಗಳು ವಾಸ ಮಾಡುತ್ತವೆ. ಇವುಗಳಲ್ಲದೆ ಇನ್ನೂ ಕೆಲವು ಸ್ಥಾನಗಳನ್ನು ತನ್ನ ವಾಸಕ್ಕಾಗಿ ದಯಪಾಲಿಸಬೇಕೆಂದು ಪರೀಕ್ಷಿತ್ ರಾಜನು ಕಲಿಪುರುಷನು ಬೇಡಲು ಅವನಿಗೆ ವಾಸಕ್ಕಾಗಿ ಪರೀಕ್ಷಿತ್ ರಾಜನು ಚಿನ್ನವನ್ನು ಸ್ಥಾನವನ್ನಾಗಿ ನಿರ್ದೇಶಿಸಿದನು. ಹೀಗೆ ಕಲಿಪುರುಷನಿಗೆ ಅಸತ್ಯ, ಮದ, ಕಾಮ, ವೈರ ಮತ್ತು ರಜೋಗುಣ ಎಂಬ 5 ಸ್ಥಾನಗಳಾದವು. ಪರೀಕ್ಷಿತ್ ರಾಜನು ತನಗೆ ಕೊಟ್ಟ ಆ 5 ಸ್ಥಾನಗಳಲ್ಲೇ ಕಲಿಪುರುಷನು ಆತನ ಆಜ್ಞೆಯಂತೆ ವಾಸ ಮಾಡತೊಡಗಿದನು. ಆದ್ದರಿಂದಲೇ ಆತ್ಮ ಕಲ್ಯಾಣವನ್ನು ಬಯಸುವ ಪುರುಷನು ಈ 5 ಸ್ಥಾನಗಳನ್ನು ಎಂದಿಗೂ ಸೇವಿಸಬಾರದು. ವಿಶೇಷವಾಗಿ ಧರ್ಮಶೀಲರಾದ ರಾಜರು, ಪ್ರಜಾನಾಯಕರು ಮತ್ತು ಧರ್ಮೋಪದೇಶ ಮಾಡುವ ಗುರುಜನರು ತುಂಬ ಸಾವಧಾನವಾಗಿ ಇವುಗಳನ್ನು ತ್ಯಜಿಸಿಬಿಡಬೇಕು. ಅನಂತರ ಪರೀಕ್ಷಿತ್ ರಾಜನು ವೃಷಭ ರೂಪದಲ್ಲಿದ್ದ ಧರ್ಮದೇವನ ದೇಹದಲ್ಲಿ ತಪಸ್ಸು, ಶೌಚ ಮತ್ತು ದಯೆಗಳೆಂಬ 3 ಪಾದಗಳನ್ನು ಜೋಡಿಸಿಕೊಟ್ಟು ಸಮಾಧಾನಪಡಿಸಿದನು. ಭೂದೇವಿಯನ್ನು ಸಮಾಧಾನಪಡಿಸಿ ಆಕೆಯನ್ನು ಸಲಹಿದನು. ಅದೇ ಪರೀಕ್ಷಿತ್ ರಾಜನೇ ತನ್ನ ಪಿತಾಮಹನು ಅರಣ್ಯಕ್ಕೆ ತೆರಳುವ ಸಮಯದಲ್ಲಿ ತನಗೆ ಕೊಟ್ಟ ರಾಜಸಿಂಹಾಸನದ ಮೇಲೆ ಈಗ ಬೆಳಗುತ್ತಿದ್ದಾನೆ. ಪರಮ ಯಶಸ್ವಿಯೂ ಸೌಭಾಗ್ಯ ಸಂಪನ್ನನೂ ಆಗಿರುವ ಆ ಚಕ್ರವರ್ತಿ ರಾಜರ್ಷಿಯು ಹಸ್ತಿನಾವತಿಯಲ್ಲಿ ಕೌರವ ಕುಲದ ರಾಜ್ಯಲಕ್ಷ್ಮಿಯಿಂದ ರಾರಾಜಿಸುತ್ತಿದ್ದಾನೆ. ಅಭಿಮನ್ಯುವಿನ ಪುತ್ರರತ್ನನಾದ ಪರೀಕ್ಷಿತ್ ರಾಜನ ಪ್ರಭಾವ ಹೀಗಿದೆ: ಆ ಮಹಾನುಭಾವನು ಭೂಮಿಯನ್ನು ಪಾಲಿಸುತ್ತಿರುವ ಸಮಯದಲ್ಲಿಯೇ ನೀವು ದೀರ್ಘಕಾಲ ನಡೆಯುವ ಆ ಸತ್ರಯಜ್ಞದಲ್ಲಿ ದೀಕ್ಷಿತರಾಗಿದ್ದೀರಿ. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ 17ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.